ಈ ರಾತ್ರಿ ಹೊತ್ತಲ್ಲಿ ನೀವು ಮಾತ್ರ ಬಂದಿದ್ದೀರಲ್ಲ, ನಮ್ಮವರೇ? ಇವತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದು ಚಿಕ್ಕ ಪಾರ್ಟಿ ಇತ್ತು. ನಿನ್ನ ಹಸ್ಬೆಂಡ್ 100 DSP ಹೊಡೆದು ನಿಷೇಧದಲ್ಲಿ ಮಲಗಿದ್ದಾನೆ. ಅದಕ್ಕಾಗಿ ಪ್ರಶಾಂತನನ್ನು ನನ್ನ ಫ್ರೆಂಡ್ಸ್ ರೂಮಿನಲ್ಲಿ ಮಲಗಿಸಿ ಬಿಟ್ಟು ಈ ರಾತ್ರಿ ನನ್ನ ನಲ್ಮೆಯ ಜೊತೆ ಸ್ವಲ್ಪ ನಶೆಯಲ್ಲಿ ನರ್ತನ ಮಾಡತ್ತ ಈ ರಾತ್ರಿ ನಾನೊಬ್ಬನೇ ಓಡಿ ಬಂದಿದ್ದೀನಿ. ಕಮಾನ್ ಡ್ರೀಮ್ ಪ್ರಿಯ, ಮೈಯೆಲ್ಲ ಬಿಸಿಯಲ್ಲಿ ಈ ರೀತಿ ಅಮೃತವನ್ನು ಸರಿತಾನೆ ಕಾಲ ಕಳಿತೀರೋ ಅಥವಾ ನಾವಿಬ್ರು ಸೇರಿ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗವನ್ನಾದ್ರೂ ಹುಡುಕ್ತೀರಿ? ಡೋಂಟ್ ವರಿ ಅದ್ರ ಬಗ್ಗೆ ನೀನನ್ನು ಚಿಂತಿಸುವ ಅಗತ್ಯವಿಲ್ಲ. ನಾನು ಈಗಾಗಲೇ 6 ಲಕ್ಷ ಕೊಟ್ಟು ನಮ್ಮ ಮಲದರಿಗೆ ಒಂದು RCC ಬಿಲ್ಡಿಂಗ್ ಖರೀದಿ ಮಾಡಿದೆ. ನೀನು ಅದ್ರ ಗರಿ ಬಿಚ್ಚಿ ಹಾರಿ ಹೋಗೋಣ ನಮ್ಮ ಭವ್ಯ ಗೂಡಿಗೆ. ನೋಡಿ, ನಾವಿಬ್ರು ಗರಿ ಬಿಚ್ಚಿ ಹಾರಿ ಗೂಡನ್ನ ಸೇರುವಂತ ಸಮಯದಲ್ಲಿ ನಮ್ಮವರು ಬಂದೂಕನ್ನ ಹಿಡಿದು ನಿಂತಿದ್ದೆ ಆದ್ರೆ ಈ ವಿಶ್ವಕರ್ಮ ಇಡೀ ವಿಶ್ವವನ್ನು ಅಡಗಿಸಬಲ್ಲ. ಅಂತವರ ಮುಂದೆ ನಿನ್ ಗಂಡ ಬಂದು ಕಿಡಿಗೆ ಬಂದರೆ ಕೈ ಚಳಗಾರನಿಗೆ ಕೈ ಮಾಡೋದಲ್ಲಿ ತೋರಿಸಿ ಬಿಡುವೆ, ಕೈ ಚಳಕದಲ್ಲಿ ತೋರಿಸಿ ಬಿಡುವೆ. ಟೈಮ್ ಬಾಂಬ್. ಇವತ್ತೇ ಹೋಗ್ಬಿಡು ನಡೆ. ಅವಸರದಲ್ಲಿ ಅವಸರ ಪಡಬೇಡ ಆಗ್ತದೆ. ಕಾಲ ಮಿಂಚಿಲ್ಲ. ನಾವು ಈ ಊರ ಬಿಟ್ಟು ಹೋಗುವ ಮುನ್ನ ಮನೆಯ ಆಭರಣ, ಒಡವೆ ವಸ್ತುಗಳನ್ನೆಲ್ಲ ನಿನ್ ಗಂಡನಿಗೆ ಅರಿವಿಲ್ಲದಂತೆ ಸೂಟ್ ಕೇಸಿನಲ್ಲಿ ಬಚ್ಚಿಟ್ಟುಕೋ. ಸಮಯ ಬಂದಾಗ ಹೇಳುತ್ತೇನೆ, ಇಬ್ಬರು ಕಣ್ಮರೆಯಾಗಿ ಬಿಡ. ಅಲ್ಲಿವರೆಗೆ ನಾವಿಬ್ಬರು ರಾಸಲೀಲೆಯಲ್ಲಿ ಉನ್ಮದದಲ್ಲಿ ಕಾಲ ಕಳೆಯೋಣ. ಬಾ ಮಧುಪ್ರಿಯೇ. ಈ ಪ್ರೀತಿ ಎನ್ನುವ ಮೈಮಾಟದಲ್ಲಿ ಈ ನನ್ನ ಬಾಹುಬಂಧನಗಳಿಂದ ನಿಮ್ಮನ್ನ ಅಪ್ಪಿ ಮುದ್ದಾಡಬೇಕೆನ್ನುವುದೇ ನನ್ನ ಆಸೆ. ಬಾ ನನ್ನ ರಾಧಾ.